ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನವರಾತ್ರಿ ಸಂದರ್ಭದಲ್ಲಿ ದೇವಿ ಆಶೀರ್ವಾದ, ನಿಮ್ಮ ಜೀವನಕ್ಕೆ ಏನೆಲ್ಲ ದೇವಿ ಸಂದೇಶಗಳು ಸಿಗ್ತಾ ಇದೆ, ಏನೆಲ್ಲ ಆಶೀರ್ವಾದಗಳು ಸಿಗ್ತಾ ಇದೆ ಅನ್ನೋದನ್ನು ಟ್ಯಾರೋ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕು, ಪರ್ಸ್ನಲ್ ರೀಡಿಂಗ್ನ ತೊಗೊಬೇಕಂತ ಇದ್ದೀರಾ, ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗ್ತಿರೋಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳನ್ನು ಮಾಡ್ತೀರಾ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಗ್ರ್ಯಾಟಿಟ್ಯೂಡ್ನ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್, ಫಸ್ಟ್ ಕಾರ್ಡ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ನವರಾತ್ರಿ ನಿಮ್ಮೆಲ್ಲ ಜೀವನದಲ್ಲಿರುವಂಥ ಕಷ್ಟಗಳನ್ನೆಲ್ಲದನ್ನು ಕೂಡ ಪರಿಹಾರ ಮಾಡಲಿದ್ದೀವಿ. ಹಾಗೆ ಆದಷ್ಟು ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಜೀವನಕ್ಕೆ ತಂದುಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಓಕೆ, ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿರ್ಬೋದು, ಅದೆಲ್ಲದಕ್ಕೂ ಈ ಒಂದು ಟ್ಯಾರೋ ರೀಡಿಂಗಿಂದ ದೇವಿ ಕಡೆಯಿಂದ ಏನೆಲ್ಲ ಆಶೀರ್ವಾದಗಳು ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಕಾರ್ಡ್ಸ್ಗಳನ್ನು ಫಸ್ಟ್ ನಾನು ಸೆಟ್ ಮಾಡ್ಕೊಳ್ತೀನಿ. ಓಕೆ, ಹಾಗೆ ಇನ್ನೊಂದು ಚಾನಲ್ನು ಕೂಡ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಚಾನಲ್ನು ಕೂಡ ನೀವು ಸಪೋರ್ಟ್ ಮಾಡಬೇಕಾಗತ್ತೆ. ಸಪೋರ್ಟ್ ಮಾಡ್ತೀರಾ, ಐ ನೋ ದಟ್, ಬಟ್ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಚಾನಲ್ನು ಕೂಡ ಬೆಳೆಸಿ. ಓಕೆ, ಥ್ಯಾಂಕ್ ಯು. ಎಸ್, ಬಾಟಮ್ ಆಫ್ ದ ಕಾರ್ಡ್ 7 ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಮೊದಲನೇದಾಗಿ ಬರ್ತಿರುವಂಥದ್ದು ಸ್ಟ್ರಾಂಗಾಗಿ ನನಗಿಲ್ಲಿ ಸಿಗ್ತಿರೋಂಥ ಮೆಸೇಜ್ ಬಂದುಬಿಟ್ಟು, ನಿಮ್ಮ ಲೈಫಲ್ಲಿ ಒಂದು ಹೊಸ ಚಾಪ್ಟರ್, ಹೊಸ ಅಧ್ಯಾಯ, ಒಂದು ನೀವು ನಿರೀಕ್ಷೆನೇ ಮಾಡದೇ ಇರೋವಂಥ ಒಂದು ಸ್ಟ್ರಾಂಗಾಗಿ ನನಗಿಲ್ಲಿ ಸಿಗ್ತಿರೋವಂಥದ್ದು, ನಿಮ್ಮ ನಿರೀಕ್ಷೆಗೂ ಮೀರಿ ಒಂದು ಹೊಸ ಅಧ್ಯಾಯವನ್ನು ನಿಮ್ಮ ಲೈಫಲ್ಲಿ ನೀವು ಪಡ್ಕೊಳ್ತಾ ಇದ್ದೀರಾ, ಹೊಸ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದೀರಾ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಕಳ್ಕೊಂಡಿದ್ದೀರಲ್ವ ಅದನ್ನು ಪಡ್ಕೊಳ್ತೀರಾ, ಮತ್ತೆ ನಿಮಗೆ ಪಡ್ಕೊಳ್ಳೋಂಥ ಶಕ್ತಿ ನಿಮಗಿದೆ ಅಂತ ಹೇಳಿ ಆ ಒಂದು ತಾಯಿಯ ಕಡೆಯಿಂದ ಬರ್ತಿರೋಂಥ ಸ್ಟ್ರಾಂಗಾಗಿ ಬರ್ತಿರೋಂಥ ಮೆಸೇಜಸ್, ಹೊಸ ಅವಕಾಶಗಳಾಗಿರ್ಬೋದು, ಅಥವಾ ಸಮೃದ್ಧಿ ಆಗಿರ್ಬೋದು, ಹಣ ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ರಿಲೇಶನ್ಶಿಪ್ಪಲ್ಲಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಅದನ್ನು ಹೊಸ ಅವಕಾಶಗಳಿಂದ ಪಡ್ಕೊಳ್ಲಿಕ್ಕೆ, ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನೀವು ರೆಡಿ ಆಗ್ತಿದ್ದೀರಾ. ಆ್ಯಂಡ್ ಇವಾಗ ಆದಷ್ಟು ನಿಮ್ಮ ಲೈಫಲ್ಲಿ ಬೇಕಾದಷ್ಟು ಬ್ರೇಕಪ್ಸ್ಗಳಾಗಿರ್ಬೋದು, ಅಥವಾ ಬೇಕಾದಷ್ಟು ನೋವುಗಳನ್ನು ತಿಂದಿರ್ಬೋದು ನಿಮ್ಮ ಜೀವನದಲ್ಲಿ. ಅದೆಲ್ಲದರಲ್ಲೂ ಕೂಡ ನೀವೇನೆಲ್ಲ ನೋವುಗಳನ್ನು ತಿಂದಿದ್ದೀರಾ, ಅದೇನೆಲ್ಲ ನೀವು ಕಷ್ಟಗಳನ್ನು ಅನುಭವಿಸಿದ್ದೀರಲ್ವ, ಆ ಎಲ್ಲ ಕ್ಷಣದಲ್ಲಿಯೂ ಕೂಡ ನಿಮ್ಮ ಜೊತೆಗೆ ಆ ದೇವಿ ಶಕ್ತಿ ನಿಮ್ಮ ಜೊತೆಗಿದೆ, ಆ ಕಾಳಿಮಾ ಶಕ್ತಿ ನಿಮ್ಮ ಜೊತೆಗಿದೆ ಅನ್ನೋದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಅಂದರೆ ನೀವೇನೆಲ್ಲ ಕಷ್ಟಗಳನ್ನು ಪಡ್ತಾ ಇದ್ರಿ, ಏನೆಲ್ಲ ಕಷ್ಟಗಳಲ್ಲಿ ನೀವು ಕಣ್ಣೀರು ಹಾಕ್ತಾ ಇದ್ರಿ, ಆ ಎಲ್ಲ ಸಮಯದಲ್ಲೂ ಕೂಡ ಆ ತಾಯಿ ನಿಮ್ಮ ಜೊತೆಗೆ ಇದ್ದರು. ಆ ತಾಯಿ ನಿಮ್ಮ ಜೊತೆಗಿದ್ದೇ ಆ ಒಂದು ಸಮಸ್ಯೆಗಳಿಂದ ಹೊರಗೆ ಕರ್ಕೊಂಬಂದಿದ್ದಾರೆ. ಈ ಕ್ಷಣನೂ ನೀವು ನೋವಲ್ಲಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ಕಷ್ಟಗಳಿರ್ಬೋದು, ಬಟ್ ಅದೆಲ್ಲದನ್ನು ದಾಟೋದಕ್ಕೆ ನಿಮಗೆ ಬಲವಾಗಿರುವಂಥ ಶಕ್ತಿನೇ ಆ ದೇವಿ ಶಕ್ತಿ, ಕಾಳಿಮಾ ಶಕ್ತಿ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ನಿಮ್ಮೊಳಗೆ ಆ ಒಂದು ಪವರ್ ಇದೆ, ಆ ಧೈರ್ಯ ಬರ್ತಿದೆ, ಆ ಒಂದು ಸಹನೆ ಇದೆ, ತಾಳ್ಮೆ ಇದೆ, ಆ ಒಂದು ಆತ್ಮವಿಶ್ವಾಸ ಇದೆ ಅಂತ ಹೇಳೋದಕ್ಕೆ ಕಾರಣನೇ ಆ ಕಾಳಿಮಾ ಶಕ್ತಿ. ಓಕೆನಾ? ಸೊ ಇಷ್ಟು ನಿಮಗೆ ಧೈರ್ಯ ಬರಲಿಕ್ಕೆ ಕಾರಣನೇ ಕಾಳಿಮಾ ಶಕ್ತಿ ಅಂತ ಇಲ್ಲಿ ಸ್ಟ್ರಾಂಗಾಗಿ ಬರ್ತಾ ಇರೋವಂಥದ್ದು. ನಿಮ್ಮ ಲೈಫಲ್ಲಿ ಯಾವುದೇ ಅಡೆತಡೆ ಬಂದರೂ ಅಷ್ಟೇ, ಏನೇ ನಿಮ್ಮ ಲೈಫಲ್ಲಿ ನಿಮ್ಮ ಮನಸ್ಸು ಶಾಂತಿನ ಹಾಳು ಮಾಡೋದಕ್ಕೆ ಬಂದರೂ ಕೂಡ ಅದೆಲ್ಲದನ್ನು ನಿಭಾಯಿಸೋ ಶಕ್ತಿ ನಿಮಗಿದೆ ಅಂತ ಹೇಳಿದ್ರೆ ಆ ಶಕ್ತಿ ಕೊಟ್ಟಿರೋದೇ ಆ ಕಾಳಿಮಾ ತಾಯಿ. ಓಕೆ, ಸೊ ನೀವಿಲ್ಲಿ ಸ್ಟ್ರಾಂಗಾಗಿ ಬಿಲೀವ್ ಮಾಡಬೇಕಾಗತ್ತೆ. ನೀವು ಇಷ್ಟು ದಿನ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೀರಾ, ಅದಕ್ಕೆ ನಿಮಗೆ ಒಂದು ಬ್ಯಾಕ್ ಬೋನ್ ಆಗಿ, ಬೆನ್ನೆಲುಬಾಗಿ ನಿಂತಿರೋದೇ ನಿಮ್ಮ ಜೊತೆಗೆ ಯಾರಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ನನಗೆ ಈ ಟ್ಯಾರೋ ರೀಡಿಂಗಿಂದ ಬರ್ತಿರೋಂಥ ಒಂದು ಪವರ್ಫುಲ್ ಮೆಸೇಜ್ ನನಗೆ ಬರ್ತಿರೋವಂಥದ್ದು, ಕಾಳಿಮಾ ನಿಮ್ಮ ಜೊತೆಗೆ ಪ್ರತಿ ಕ್ಷಣವೂ ಇದ್ದಾರೆ ಅನ್ನೋವಂಥ ಒಂದು ಎನರ್ಜಿ ನನಗಿಲ್ಲಿ ಬರ್ತಾ ಇದೆ. ಓಕೆ, ಸೊ ಹೊಸ ಹಂತ ಆಗಿರ್ಬೋದು, ಹೊಸ ಒಂದು
ಜೀವನಕ್ಕೆ ನೀವು ಕಾಲಿಡುವಂಥ ಸಮಯ, ಆ ಬದಲಾವಣೆಗಳನ್ನ ಸ್ವೀಕರಿಸುವಂಥ ಸಮಯ, ನಿಮ್ಮ ಲೈಫಲ್ಲಿ ಒಂದು ಪರಿವರ್ತನೆ ಆಗುವಂಥ ಸಮಯ ಹತ್ತಿರದಲ್ಲಿದೆ. ಈ ಒಂದು ನವರಾತ್ರಿ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನ ನೀವು ಇಲ್ಲಿ ನೋಡಬಹುದು. ಸೊ ಒಂದು ನಿಮ್ಮ ಜೀವನದಲ್ಲಿ ಏನು ಹೇಳ್ಬೋದು, ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮೆಲ್ಲ ಆಸೆಗಳು ಪೂರ್ಣಗೊಳ್ತಾ ಇದೆ. ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ದೀರಾ ಎಲ್ಲ ಆಸೆಗಳು ಇಲ್ಲಿ ಈಡೇರ್ತಾ ಇದೆ. ಕೆಲವೊಬ್ರು ಇಲ್ಲಿ ನವರಾತ್ರಿಯ ಒಂದು ಆರಾಧನೆ ಕೂಡ ಮಾಡ್ತಿರ್ಬೋದು, ಪ್ರತಿಯೊಬ್ಬರು ಕೂಡ ಮಂತ್ರಗಳನ್ನು ಕೂಡ ಜಪ ಮಾಡ್ತಾ ಇರಬಹುದು. ಸೊ ಈ ಎಲ್ಲ ನೀವೇನು ರಿಚುವಲ್ಗಳನ್ನು ಮಾಡ್ತಾ ಇದ್ದೀರಾ, ಪೂಜೆಗಳನ್ನು ಮಾಡ್ತಾ ಇದ್ದೀರಾ, ಅದೆಲ್ಲದೂ ಕೂಡ ನಿಮಗೆ ಭಕ್ತಿಯಿಂದ ಮಾಡಿರೋಂಥ ಪ್ರಾರ್ಥನೆ, ಅದೆಲ್ಲದೂ ಸಂಕಲ್ಪ ಆಗಿರ್ಬೋದು, ಅದೆಲ್ಲದೂ ಕೂಡ ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ರೆಡಿಯಾಗಿದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಐ ಆಮ್ ವೆರಿ ಪಾಸಿಟಿವ್ ವೈಬ್ಸ್ ಇಲ್ಲಿ ನನಗೆ ತುಂಬಾ ಖುಷಿ ಆಗ್ತಿರುವಂಥದ್ದು ಒಂದೇ ಒಂದು, ತುಂಬಾ ಪಾಸಿಟಿವ್ ವೈಬ್ಸ್ ಬರ್ತಿದೆ. ಕಾಳಿಮಾಯಿಂದ ಆಗಿರ್ಬೋದು, ನೀವು ನಂಬಿರುವಂಥ ದೇವಿ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ನನಗೆ ಆ ಒಂದು ಫೀಲ್ ಆಗ್ತಾ ಇದೆ ನನಗೆ. ಓಕೆ, ಸೊ ನಿಮ್ಮ ಜೀವನದಲ್ಲಿ ಈ ಒಂದು ಕಾಳಿಮ ಇರೋದ್ರಿಂದಲೇ ನಿಮ್ಮ ಲೈಫಲ್ಲಿ ಇವಾಗ ನೀವು ಇನ್ನೂ ಒಂದು ಸ್ಟ್ರಾಂಗ್ ಆಗಿ ನೀವು ನಿಂತಿದ್ದೀರಾ ಪ್ರತಿಯೊಂದು ಕ್ಷಣದಲ್ಲೂ ಅಂತ ಹೇಳಿದ್ರೆ, ಇದಕ್ಕೆ ಕಾಳಿಮ ಶಕ್ತಿನೇ ನಿಮಗಿಲ್ಲಿ ಈ ಒಂದು ಸ್ಟ್ರಾಂಗ್ನೆಸ್ ನಿಮಗೆ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಬೇಕಾಗಿರೋದು, ನಿಮಗೆ ಭಯ ಪಡ್ತಿದ್ದೀರಾ ಕೆಲವೊಂದು ವಿಷಯಗಳಲ್ಲಿ, ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಮುಂದೆ ಹೋಗೋದಕ್ಕೆ ತುಂಬ ಭಯ ಪಡ್ತಾ ಇದ್ದೀರಾ, ಯೋಚನೆ ಮಾಡ್ತಿದ್ದೀರಾ, ಆಲೋಚನೆ ಮಾಡ್ತಿದ್ದೀರಾ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಒಂದು ನೀವು ಬಿಲೀವ್ ಮಾಡಬೇಕಾಗಿರೋದು, ಕಾಳಿಮಾಯಿಂದ ನಿಮಗೆ ಸಿಗ್ತಿರೋಂಥ ಸಂದೇಶ, ನೀವೇನು ಮಾಡಬೇಕಂತ ಇದ್ದೀರಾ ಧೈರ್ಯದಿಂದ ಮುಂದೆ ಹೊರೀರಿ, ಮುಂದೆ ಹೆಜ್ಜೆನ ಇಡಿ. ಹೆದರಬೇಕಂತ ಅವಶ್ಯಕತೆ ಇಲ್ಲ, ನೀವು ಯಾರಿಗೂ ಹೆದರಬೇಕಂತ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಿ. ನಿಮ್ಮ ಜೊತೆಗೆ ಕಾಳಿಮ ಶಕ್ತಿ, ಕಾಳಿಮ ಎನರ್ಜಿ ನಿಮ್ಮ ಜೊತೆಗಿದೆ. ಸೊ ಸಂದೇಶ ನಿಮಗೆ ಸಿಗ್ತಾ ಇರೋದು ಅದೇನೆ, ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ನೀವು ಸ್ಟ್ರಾಂಗ್ ಆಗಿ ಧೈರ್ಯದಿಂದ ಹೆಜ್ಜೆನ ಇಡಿ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಈಗ ಆಲ್ರೆಡಿ ನಾನು ಪ್ರತಿದಿನ ನವರಾತ್ರಿ ಸಮಯದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡ್ಬೋದು, ಏನೆಲ್ಲ ನಿಮ್ಮ ಸಮಸ್ಯೆಗಳಿಗೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ಶಾರ್ಟ್ ವಿಡಿಯೋಗಳಲ್ಲಿ ಹಾಕ್ತಾ ಇದ್ದೀನಿ. ಅದನ್ನು ಪ್ರತಿಯೊಬ್ಬರು ಕೂಡ ತಪ್ಪದೇ ಫಾಲೋ ಮಾಡಿ, ಅದು ಮಂತ್ರಗಳನ್ನ ಜಪ ಮಾಡಿ, ನಿಮ್ಮ ಲೈಫಲ್ಲಿ ಏನೆಲ್ಲ ಅಡೆತಡೆಗಳಿದೆ ಅದನ್ನೆಲ್ಲದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳಿ ಆ ಒಂದು ಜಪಗಳನ್ನು ಮಾಡ್ತಾ. ಸೊ ಪವರ್ಫುಲ್ ಆಗಿರುವಂಥ ಮಂತ್ರಗಳದೆಲ್ಲದು ಕೂಡ. ಓಕೆನಾ. ಸೊ ಅದನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಬರ್ತಾ ಇರುತ್ತೆ, ಅದನ್ನು ಕೂಡ ನೀವು ಫಾಲೋ ಮಾಡಿ. ಅದು ಏನೆಲ್ಲ ನಾನು ಹೇಳ್ತೀನಿ ನವರಾತ್ರಿ ಸಮಯದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂತ ಹೇಳಿ ಬರ್ತಾ ಇರುತ್ತೆ, ಅದೆಲ್ಲ ವಿಡಿಯೋಗಳನ್ನ ಫಾಲೋ ಮಾಡಿ. ಸೊ ನಿಮ್ಮ ಲೈಫಲ್ಲಿ ಅಡೆತಡೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ತೀರಾ. ಓಕೆ, ಸೊ ಇಲ್ಲಿ ನಿಮಗೊಂದು ಬೇಕಾಗಿರೋದು, ನಿಮ್ಮ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ದೇವಿ ಹೇಳ್ತಿರೋವಂಥದ್ದು, ದೇವಿ ಸಂದೇಶ ನಿಮಗೆ ಸಿಗ್ತಾ ಇರುವಂಥದ್ದು, ನಿಮ್ಮ ಒಳ ಮನಸ್ಸು ಏನು ಹೇಳ್ತಿದೆ ಅದಕ್ಕೆ ಕಿವಿಗೊಡಿ ಅನ್ನುವಂಥದ್ದು. ಸೊ ಇಲ್ಲಿ ಬೇರೆಯವ್ರು ಹೇಳೋ ಮಾತುಗಳನ್ನ, ನಿಮ್ಮ ಸುತ್ತಮುತ್ತ ನಡೆಯುವಂಥ ವಿಷಯಗಳಿಗೆ ನೀವು ಕಿವಿ ಕೊಡೋದಲ್ಲ, ಅದನ್ನು ನೀವು ಗಮನಿಸೋದಲ್ಲ. ನಿಮ್ಮ ಒಳಗಡೆ ನಿಮಗೇನು ಆಗ್ತಾ ಇದೆ, ನಿಮ್ಮ ಒಳ ಮನಸ್ಸು ನಿಮಗೇನು ಹೇಳ್ತಿದೆ ಅದ್ರ ಬಗ್ಗೆ ಗಮನ ಕೊಡಿ. ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ. ಅದರಿಂದ ನಿಮ್ಮ ಲೈಫಲ್ಲಿ ನೀವು ಏನು ಬೇಕೋ ಅದನ್ನು ನೀವು ಪಡ್ಕೊಳ್ತೀರ. ನಿಮ್ಗೆ ಏನು ಬೇಕೋ ಅದನ್ನು ಕೊಡಲಿಕ್ಕೆ ತಾಯಿ ರೆಡಿ ಇದ್ದಾರೆ. ಬಟ್ ಅದನ್ನು ಸ್ವೀಕಾರ ಮಾಡೋದಕ್ಕೆ ನೀವು ರೆಡಿ ಇರಬೇಕು. ಕೊಡಿ ಅಂತ ಕೈ ಒಡ್ಬಿಟ್ಟು ಕೈನ ಮುಷ್ಟಿ ಕಟ್ಟಿಡ್ಕೊಂಡ್ರೆ ಹೇಗೆ ತಗೊಳ್ತೀರಾ ಅಲ್ವಾ. ಸೊ ದೇವಿ ನಿಮಗೆ ಕೇಳ್ತಾ ಇರೋಂಥದ್ದು, ಕೊಡಿ, ನನ್ನ ಹತ್ರ ಬೇಡ್ಕೊಳ್ತಾ ಇದ್ದಾರೆ ಮಕ್ಕಳು, ಕೊಡಿ ಕೊಡಿ ಅಂತ ಹೇಳ್ಬಿಟ್ಟು. ಅವ್ರ ಕೈನ ಓಪನ್ ಮಾಡಿ ಕೇಳ್ತಾ ಇಲ್ಲ, ಕೈ ಮುಷ್ಟಿ ಇಟ್ಕೊಂಡು ನನಗೆ ಕೊಡಿ ಅಂತ ಹೇಳಿದ್ರೆ ನಾನು ಯಾವ ರೀತಿಯಲ್ಲಿ ಕೊಡಬೇಕು, ಈ ರೀತಿಯಾದಂಥ ಒಂದು ಸಂದೇಶ ನಿಮಗೆ ಇಲ್ಲಿ ಸಿಗ್ತಾ ಇರೋವಂಥದ್ದು. ಓಕೆನಾ. ಸೊ ಮನಸ್ಸನ್ನು ಓಪನ್ ಆಗಿ ಇಟ್ಕೊಳ್ಳಿ, ಯಾವುದೇ ರೀತಿಯಾದಂಥ ಭಯ ಬೇಡ ನಿಮಗೆ. ನಿಮ್ಮ ಲೈಫಲ್ಲಿ ಏನೇ ಕೆಲಸ ಮಾಡೋದಿದ್ರು ಕೂಡ ಧೈರ್ಯವಾಗಿ ಮುನ್ನುಗ್ಗಿ. ಆದಷ್ಟು ತಾಳ್ಮೆ ಇರಲಿ, ಕೋಪ ಜಾಸ್ತಿ ಬೇಡ. ಇಲ್ಲಿ ತುಂಬ ಜನ ಕೋಪ ಮಾಡ್ಕೊಳ್ತಿದ್ದೀರಾ, ದೇವಿ ಮೇಲೂ ಕೆಲವೊಬ್ರು ಕೋಪ ಮಾಡ್ಕೊಳ್ತಿರೋಂಥ ಎನರ್ಜಿ ಇಲ್ಲಿ ಬರ್ತಿದೆ. ಸೊ ಕಾಳಿಮ ದೇವಿಯಿಂದ ಬರ್ತಿರೋಂಥ ಎನರ್ಜಿ ನಿಮಗಿಲ್ಲಿ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಮೇಲೆ ನೀನು ಕೋಪ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀನು ನನ್ನನ್ನು ಪ್ರೀತಿಯಿಂದ ನೋಡಬೇಕಾಗತ್ತೆ. ಸೊ ನೀನು ಎಷ್ಟು ತಾಳ್ಮೆಯಿಂದ ಇರ್ತೀಯ ನಿನ್ನ ಜೀವನದಲ್ಲಿ, ನಿನಗಷ್ಟು ಹೆಚ್ಚಾಗಿ ಸಿಗತ್ತೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಸೊ ಕೆಲವೊಬ್ರು ಇಲ್ಲಿ ಬೈಕೊಂಡಿರ್ಬೋದು ದೇವರನ್ನ, ಅಥವಾ ನಿಮ್ಮ ಕಷ್ಟ ಕಾಲದಲ್ಲಿ ದೇವ್ರಿಲ್ಲ ಅಂತ ಹೇಳಿ ನೀವು ಇಲ್ಲಿ ಕೇಳ್ಕೊಂಡಿರ್ಬೋದು. ಓಕೆ, ಸೊ ನಿಮಗಿಲ್ಲಿ ಹೇಳ್ತಿರೋಂಥ ಸಂದೇಶ, ಕೋಪ ಮಾಡ್ಕೊಳ್ಳೋದ್ರಿಂದ ಅಥವಾ ನೀನು ಬೈಯೋದ್ರಿಂದ ಅಥವಾ ನೀನು ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಯೂಸ್ ಇಲ್ಲ. ಸೊ ನಿಮಗಿಲ್ಲಿ ಬರ್ತಿರೋವಂಥದ್ದು, ಆದಷ್ಟು ತಾಳ್ಮೆಯಿಂದ ನೀವಿಲ್ಲಿ ನಿಮ್ಮ ಜೀವನದಲ್ಲಿ ಹೆಜ್ಜೆಗಳನ್ನು ಹಾಕಬೇಕು, ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕಬೇಕನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇದಕ್ಕೆ ಏಂಜಲ್ ಕಡೆಯಿಂದ ಏನೆಲ್ಲ ಗೈಡೆನ್ಸ್ ಬರ್ತಾ ಇದೆ, ಏನೆಲ್ಲ ಗೈಡೆನ್ಸ್ ಮೆಸೇಜಸ್ ಬರ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ಸೊ ಎಸ್,
ಸೊ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರಬೇಕು ಫಸ್ಟ್ ಆಫ್ ಆಲ್. ಓಕೆ, ಎಸ್, ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ಆಲ್ರೆಡಿ ಬಂದಿರೋಂಥ ಎನರ್ಜಿ ಇದು. ಸೊ ನೀವೆಷ್ಟು ನಿಮ್ಮ ಒಳಗೆ ನೀವು ಇಳಿತೀರಾ ಅಷ್ಟು ನೀವು ಅದನ್ನ ಅರ್ಥ ಮಾಡ್ಕೊಳ್ತೀರಾ, ನಿಮ್ಮ ಲೈಫಲ್ಲಿ ಹೇಗೆ ಮುಂದೆ ಹೆಜ್ಜೆ ಹಾಕಬೇಕು ಅನ್ನೋದ್ರ ಬಗ್ಗೆ. ಓಕೆ, ಇಯರ್ ಫ್ರಮ್ ನೌ ಅಪಾರ್ಚುನಿಟಿ, ಸೇ ದಿಸ್. ಓಕೆ, ಹ್ಯಾಪಿ ಬಿಗ್ ಚೇಂಜಸ್. ಸೊ ಕ್ಯೂಟ್. ಇಲ್ಲಿ ಅಪಾರ್ಚುನಿಟಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮ್ಮ ಲೈಫಲ್ಲಿ ಬರೋದಕ್ಕೆ ರೆಡಿ ಆಗಿದೆ. ಈ ಒಂದು ದೇವಿ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರುವಂಥದ್ದು. ಓಕೆನಾ? ಸೊ ನಿಮ್ಮಲ್ಲಿ ಏನೆಲ್ಲ ಭರವಸೆ ಇರ್ಬೋದು ಅಥವಾ ಏನೆಲ್ಲ ನಿಮ್ಮ ಲೈಫಲ್ಲಿ ಅಂದ್ಕೊಂಡಿದ್ದೀರಾ ಅದು ಡೆಫಿನೆಟ್ಲಿ ಆಗುತ್ತೆ, ನಿಮಗೆ ಫಲ ಕೊಟ್ಟೇ ಕೊಡುತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಇನ್ನೊಂದು ಸ್ಟ್ರಾಂಗ್ ಆಗಿ ಬರ್ತಾ ಇರೋವಂಥ ಎನರ್ಜಿ ಬಂದು, ಓಕೆ, ನಿಮ್ಮೊಳಗಿರುವಂಥ ದುರ್ಗಾ ಶಕ್ತಿನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಇಲ್ಲಿ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿರೋವಂಥ ಎನರ್ಜಿ, ನಿಮ್ಮೊಳಗೆ ಆ ಒಂದು ಎನರ್ಜಿ ಇದೆ, ನೀವು ಹೊರಗಡೆ ಹುಡುಕೋದಲ್ಲ, ನಿಮ್ಮೊಳಗೆ ಇರುವಂಥ ಒಂದು ಆ ಎನರ್ಜಿನ ನೀವು ಹುಡುಕ್ಬೇಕಾಗತ್ತೆ. ಓಕೆನಾ? ಸೊ ನಿಮ್ಮಲ್ಲಿದ್ದಂಥ ಹಳೆಯ ಜೀವನದಲ್ಲಿ ಏನೆಲ್ಲ ನಡೆದಿತ್ತು, ಹಳೆಯ ಒಂದು ಪ್ಯಾಟ್ರನ್ ಏನಿದೆ ಅದನ್ನು ಬ್ರೇಕ್ ಮಾಡಿ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಯೂನಿವರ್ಸ್ ಗೈಡೆನ್ಸಿಂದ ಬರ್ತಿರೋವಂಥ ಮೆಸೇಜಸ್, 3 ಆಫ್ ಪೆಂಟಿಕಲ್. ಓಕೆ, ಸೊ ಈ ಒಂದು ನವರಾತ್ರಿನ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟ್ ಆಫ್ ಆಲ್. ಓಕೆನಾ? ನಿಮಗೆ ಸ್ಟ್ರಾಂಗ್ ಆಗಿ ಯೂನಿವರ್ಸಿಂದನೂ ಗೈಡೆನ್ಸ್ ಬರ್ತಿರೋವಂಥದ್ದು. ಸರಿಯಾದಂಥ ಸಂಕಲ್ಪದಿಂದ, ಸರಿಯಾದಂಥ ಪೂಜೆಯಿಂದ ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಅಬ್ಸ್ಟಿಕಲ್ಸ್ ಇದೆ ಅದೆಲ್ಲದನ್ನು ಕೂಡ ನಿವಾರಣೆ ಮಾಡ್ಕೊಳ್ತೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹಾಗೆಯೇ ಇಲ್ಲಿ ಇನ್ನೊಂದು ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಮೆಸೇಜ್ ಬಂದ್ಬಿಟ್ಟು, ನೀವು ಮನಸ್ಸಿಂದ, ಹೃದಯದಿಂದ, ಪ್ರೀತಿನ ಏನು ನೀಡ್ತೀರಾ ನೀವು ನಂಬಿರೋಂಥ ದೇವಿಗೆ, ಸೊ ಅದು 10ರಷ್ಟು ನಿಮಗೆ ಹಿಂದೆ ತಿರುಗತ್ತೆ. ಅಂದರೆ ನಿಮ್ಮ ಹೃದಯದಿಂದ ನೀಡಿರೋಂಥ ಪ್ರೀತಿಗೆ ನಿಮಗೆ 10ರಷ್ಟು ದೇವಿ ನಿಮಗೆ ಕೊಡ್ತಾರೆ ಫಲನ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಮೆಸೇಜಸ್ ಇದೆ. ಓಕೆನಾ? ಸೊ ಇಲ್ಲಿ ಇನ್ನೊಂದು ಮೆಸೇಜ್ ಬರ್ತಿರೋವಂಥದ್ದು, ನೀವೇನು ಸಂಕಲ್ಪ ಮಾಡ್ಕೊಂಡು ಈ ಒಂದು ಪೂಜೆಗಳನ್ನೆಲ್ಲ ಮಾಡ್ತೀರಲ್ವ, ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿಲ್ಲದೇ ಕೆಲವೊಂದು ಬದಲಾವಣೆಗಳನ್ನ ನೀವು ಈ ಒಂದು ನವರಾತ್ರಿ ಸಮಯದೊಳಗಡೆ ನೀವು ನೋಡ್ತೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಆ್ಯಂಡ್ ಇಲ್ಲಿ ವಿಶ್ವಾಸ ಇಡಬೇಕು. ಕೆಲವೊಬ್ರು ಇಲ್ಲಿ ಏನು ಮಾಡ್ತೀರಾ, ನಂಬಿಕೆ ಇಡಲ್ಲ ದೇವಿ ಮೇಲೆ. ಫಸ್ಟ್ ಇಲ್ಲಿ ನಿಮಗೆ ಬರ್ತಿರೋಂಥ ದೇವಿ ಸಂದೇಶ ಬಂದು, ನೀವು ವಿಶ್ವಾಸನ ಫಸ್ಟ್ ಇಡಬೇಕು, ನಂಬಿಕೆನ ಇಡಬೇಕು ಅನ್ನೋವಂಥದ್ದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಹಾಗೆಯೇ ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಫಲ ಸಿಗಬೇಕು, ಅದರ ಒಂದು ರಿಸಲ್ಟ್ ಸಿಗಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಕರ್ಮ ಫಲವೂ ಕೂಡ ಆ್ಯಡ್ ಆಗಿರುತ್ತೆ. ನೀವು ಯಾವ ರೀತಿಯಾಗಿ ಕರ್ಮಗಳನ್ನು ಮಾಡ್ತೀರಾ, ಒಳ್ಳೆಯ ಕರ್ಮಗಳನ್ನು ಮಾಡ್ತಿರೋ ಅಥವಾ ಕೆಟ್ಟ ಕರ್ಮಗಳನ್ನು ಮಾಡ್ತಿರೋ ಅದು ಕೂಡ ನಿಮಗೆ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಇವತ್ತಿನ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ನವರಾತ್ರಿನ ತುಂಬ ಖುಷಿಯಿಂದ ಚೆನ್ನಾಗಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು.